ಬಿಟ್ಕಾಯಿನ್ ಅನ್ನುವಂಥದ್ದು ಇಟ್ಸ್ ಎ ಕರೆನ್ಸಿ. ಏನು ಡಾಲರು, ಹ್ಯಾರ್ನು, ಪೌಂಡು, ರುಪಿ ಇದೆಲ್ಲ ಇದೆಯಲ್ಲ, ಆ ಥರ ಅದು ಒಂದು ವರ್ಚುವಲ್ ಕರೆನ್ಸಿ, ಡಿಜಿಟಲ್ ಕರೆನ್ಸಿ. ಡಿಜಿಟಲ್ ಮೂಲಕ ವ್ಯವಹಾರ ಮಾಡುವಂಥದ್ದಕ್ಕೆ ಕರೆನ್ಸಿನ ನೋಟ್ಗಳನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಅದೇ ರೀತಿಯಲ್ಲಿ ಬಿಟ್ಕಾಯಿನನ್ನು ಉಪಯೋಗಿಸುವಂಥದ್ದು. ಆಮೇಲೆ ಅದು ಸ್ಟಾಕ್ ಮಾರ್ಕೆಟಲ್ಲಿದೆ, ಅದ್ರ ಬೆಲೆ ಡಾಲರ್ ರೀತಿಯಲ್ಲಿ ಬೇರುಪೇರು ಆಗ್ತಾ ಇರುತ್ತೆ. ಇವತ್ತಿನ ಬೆಲೆ ನೀವು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದಾಗ ಒಂದು ಬಿಟ್ಕಾಯಿನ ಬೆಲೆ 73 ಲಕ್ಷ ಇದೆ. ಡೆವಲಪ್ಡ್ ಕಂಟ್ರಿನಲ್ಲಿ ಇದು ಲೀಗಲೈಸ್ಡ್ ವ್ಯವಹಾರ. ನಮ್ಮ ದೇಶದಲ್ಲಿ ಇದು ಇಲ್ಲೀಗಲ್ ವ್ಯವಹಾರ, ಬಿಟ್ಕಾಯಿನ್ಗೆ ಅವಕಾಶ ಇಲ್ಲ. ಇದರ ದಂಧೆನಲ್ಲಿ ಬಿ ಜೆ ಪಿ ಮುಖಂಡರುಗಳು ಮತ್ತು ಹಾಲಿ ಮುಖ್ಯಮಂತ್ರಿಗಳು ಮತ್ತು ಬಿ ಜೆ ಪಿ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರು ಇದ್ದಾರೆ ಎನ್ನುವಂಥದ್ದು ಏನು ಅಲ್ಲಲ್ಲೇ ಚರ್ಚೆಗಳಾಗ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ದಾಖಲಾತಿಗಳನ್ನು ನಾವು ಕಾಂಗ್ರೆಸ್ ಪಕ್ಷದ ಸಂಗ್ರಹ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಮಾಧ್ಯಮಗಳ ಮೂಲಕ ಅವರು ಸ್ಪಷ್ಟಪಡಿಸಿದ್ದಾರೆ. ನಾವು ಸುಮ್ಮನೆ ಬಿ ಜೆ ಪಿಯವರ ರೀತಿಯಲ್ಲಿ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ಪಕ್ಷ ನಮ್ಮದಲ್ಲ. ನಮ್ಮ ಮುಖಂಡರುಗಳು ಕೂಡ ಆ ರೀತಿ ಯಾವುದೇ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್ಗಳು ಮಾಡುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ. ವೈ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಟೇಕನ್ ದಿಸ್ ಇಶ್ಯೂ ವೆರಿ ಸೀರಿಯಸ್ಲಿ ಅಂದರೆ, ಈ ಹ್ಯಾಕರು ಶ್ರೀಕೃಷ್ಣ ರಮೇಶ್, ಶಾರ್ಟ್ಲಿ ಈಸ್ ಬೀಂಗ್ ಕಾಲ್ಡ್ ಆಸ್ ಶ್ರೀಕಿ, ಅವರು ಒಂದು ಅಫಿಡವಿಟ್ ಹಾಕಿದ್ದಾರೆ ಹೈಕೋರ್ಟ್ಗೆ. ನನ್ನ ಹತ್ರ ಇದೆ ಕಾಪಿ, ಅದು ಅಫಿಡವಿಟ್ ಕಾಪಿ ಇದೆ. ಅವರು ಜಾಮೀನು ಪಡೆಯುವಾಗ ಒಂದು ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿರುವಂಥ ಕಾಪಿ. ಅದರಲ್ಲಿ ಅವರೇ ಹೇಳಿಕೆ ಕೊಟ್ಟಿರುವಂಥದ್ದು ಆಧಾರದ ಮೇರೆಗೆ ದಿಸ್ ಜೆಂಟ್ಲ್ಮ್ಯಾನ್ he has hacked Twitter account of Sri Rahul Gandhi, NDTV, ಆಮೇಲೆ ಇನ್ನು ಭಾಳ ಪ್ರಮುಖವಾದಂಥ ಅಪೋಸಿಷನ್ ಲೀಡರ್ಸ್ನ ಖಾತೆನ ಹ್ಯಾಕ್ ಮಾಡಿದ್ದಾರೆ. NDTV, I hacked into Net4 India data center in December 2016 using remote code execution vulnerability where all the sites and domain were hosted from which I could hack into NDTV, Vijay Mallya, Rahul Gandhi, Barkadath websites, Twitter accounts, detail and DNS addresses ಅಂತ ಅವನೇ ಕೊಟ್ಟಿದ್ದಾನೆ. ನಾವು ಬಹಳ ಗಂಭೀರವಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಈ ವಿಚಾರವನ್ನು ನಾವು ತಗೊಂಡಿದ್ದೀವಿ. ಯಾಕೆಂದರೆ ಈ ಹ್ಯಾಕರು he has got interlink with international level hackers and ಪ್ರಮುಖವಾಗಿ 95% ಇವನ್ನ ಉಪಯೋಗಿಸ್ಕೊಂಡು ಬ್ಯಾಂಕ್ ಅಕೌಂಟ್ಗಳನ್ನು ಸರ್ಕಾರಿ ಖಾತೆಗಳ ಮೂಲಕ ಹ್ಯಾಕ್ ಮಾಡಿ ಹಣ ದೋಚಿರುವಂಥದ್ದು. ಇದರಲ್ಲಿ ಅವನೇ ಒಪ್ಪಿಕೊಂಡಿದ್ದಾನೆ. ನಾವು ಹೇಳ್ತಾ ಇರುವಂಥದ್ದೆಲ್ಲ ಸುಮ್ಮನೆ ನಾವು ಆರೋಪ ಮಾಡ್ತಾ ಇಲ್ಲ. ಇವನು ಒಂದು 12 ಪುಟದ ಒಂದು ಅಫಿಡವಿಟ್ ಹಾಕಿದ್ದಾನೆ. ಅಫಿಡವಿಟಲ್ಲಿ ಸುಮ್ಮನೆ ಒಂದು ಪ್ಯಾರಾಗ್ರಾಫ್, ಅವನು ಇಂಟ್ರೊಡ್ಯೂಸ್ ಮಾಡ್ಕೊಂತಾನೆ, ಅವನು ಯಾರು ಏನು ಎತ್ತ ಅನ್ನುವಂಥದ್ದು ಅವನೇ ಹೇಳ್ಕೊಂತಾನೆ. ಮೈ ನೇಮ್ ಈಸ್ ಶ್ರೀಕೃಷ್ಣ ರಮೇಶ್, ಕಾಮನ್ಲಿ ನೋನ್ ಆಸ್ ಶ್ರೀಕಿ, ಅಲಿಯಾಸ್ on the internet as AP. I was born on 30th March 1995 to Mr. Gopal Ramesh and Kausalya Ramesh. I did my pre-schooling in Kamala Garden. I did my schooling till 10th standard in Kumarans CBSE ಅಂತ ಹೇಳ್ತಾರೆ. ಆಮೇಲೆ 4th to 10th standard ಓದ್ತಾ ಇರ್ಬೇಕಾರೆ I joined an IRC channel of a group of black hat hackers who eventually taught me the art of hacking and exploitation. ಅವನೇ ಹೇಳ್ಕೊಂಡಿದ್ದಾನೆ. he has done a course for 8 months. IRC ಚಾನಲ್ ಅನ್ನುವಂಥದ್ದು ಒಂದು ಸಂಸ್ಥೆನಲ್ಲಿ ಇವನು eventually taught me the art of hacking and exploitation, picking up skills slowly as a script kiddie
ಅಂತ ಅವನೇ ಹೇಳ್ಕೊಂಡವನು. ಅವನು ಹೇಳ್ಕೊಂಡಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ, ನಾವೇನೋ ಹೊಸ್ದಾಗಿ ಹೇಳ್ತಾ ಇಲ್ಲ. Eventually, due to technical folly, the Tilak Nagar police found us in Mathura at ISKCON and brought us back to Bangalore. ಅಂದರೆ ಇವನು ಓಡೋಗ್ತಾನೆ. ನಲ್ಪಾಡ್ ಕೇಸ್ 2018ರಲ್ಲಿ ಆದ ನಂತರ ಇವನು ತಪ್ಪಿಸ್ಕೊತಾನೆ. ಅದೆಲ್ಲ ಹಿಮಾಲಯದಲ್ಲಿರ್ತಾನೆ, ಇಸ್ಕಾನ್ ಸಂಸ್ಥೆನಲ್ಲಿರ್ತಾನೆ. ಇವನಿಗೆ ಆಶ್ರಯ ಕೊಟ್ಟಿರೋರು ಯಾರು ಅಂತರೂ ಕೂಡ ಹೇಳಿದಾನೆ ಅವ. ಆಮೇಲೆ ಅವನು ವಾಪಸ್ ಬಂದು ಬೇಲ್ ತಗೊಂಡು ಐ ಜಾಯ್ನ್ಡ್ ಮೈ BSc ಇನ್ ಕಂಪ್ಯೂಟರ್ ಸೈನ್ಸ್ ಇನ್ TU ಎಲ್ಲಿಂಡ್ವೇನ್ ಆಫ್ಟರ್ ಡ್ರಾಪಿಂಗ್ ಔಟ್ ಆಫ್ ಇಂಜಿನಿಯರಿಂಗ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ವೆಂಟ್ ಟು ಆಮ್ಸ್ಟ್ರಾಮ್ ಟು ಸ್ಟಡಿ ಇನ್ AMS. ಅದನ್ನು ಅಮೆರಿಕಾಗೆ ಹೋಗ್ತಾನೆ. ಇಂಜಿನಿಯರಿಂಗ್ ಡಿಸ್ಕಂಟಿನ್ಯೂ ಮಾಡಿ ಅಮೆರಿಕಾಗೆ ಹೋಗಿ ಇದನ್ನೆಲ್ಲ ಕಲ್ತ್ಕೊಂಡು ಬರ್ತಾನೆ. ಇವನಿಗೆ ಬೇಲ್ ಕೊಡಿಸೋರು ಯಾರು? ಪ್ರಮುಖವಾದಂಥ ವ್ಯಕ್ತಿ ಪ್ರಸಿದ್ಧ ಶೆಟ್ಟಿ. ಇನ್ ನವೆಂಬರ್ 2018. ಯಾರಿವ ಪ್ರಸಿದ್ಧ ಶೆಟ್ಟಿ? ಈಸ್ ವೆರಿ ಕ್ಲೋಸ್ ಅಸೋಸಿಯೇಟ್ ಆಫ್ ಮಿಸ್ಟರ್ ನಳಿನ್ ಕುಮಾರ್ ಕಟೀಲ್, ಪ್ರೆಸಿಡೆಂಟ್ ಆಫ್ BJP, ಹಾಲಿ ಪ್ರೆಸಿಡೆಂಟ್ ಆಫ್ BJP. ಇವರ ಸಹಾಯದ ಮೂಲಕ ಇವನಿಗೆ ಬೇಲ್ ಸಿಗುತ್ತೆ. ಆಮೇಲೆ ಇವನಿಗೆ ಈಸ್ ಬಿನ್ ಇಂಟ್ರಡ್ಯೂಸ್ಡ್ ದೆನ್ ಹೋಮ್ ಮಿನಿಸ್ಟರ್ 2019-20 ಶ್ರೀ SR ಬಸವರಾಜ ಬೊಮ್ಮಾಯಿ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಮಾನ್ಯ ಪ್ರಧಾನಮಂತ್ರಿಯವರಿಗೆ BJP ಮುಖಂಡರು ಒಬ್ಬ ಪತ್ರ ಬರೀತಾನೆ, ಸಚಿನ್ ಮಾಮನಿ. ಹಿಯರ್ ಇಸ್ ಎ ಲೆಟರ್. ಬಹಳ ಸ್ಪಷ್ಟವಾಗಿ ಇದನ್ನು ಪೂರ್ತಿ ಡೀಟೇಲ್ಸ್ನ ಹೇಳ್ತಾನವ. ಅದರದ್ದು ಸುಮ್ಮನೆ ಒಂದು ಪ್ಯಾರಾಗ್ರಾಫ್. ಶಿರ್ಕಿ ಸರ್ವಿಸಸ್ ಫಾರ್ ಟ್ರಾನ್ಸ್ಫರಿಂಗ್ ಇಲ್ಲಿಗಲ್ ಮನಿ ಆಫ್ ಹೆಸರು ಹೇಳಲ್ಲ ನಾನು, ಡ್ಯಾಶ್ ಸನ್ ಆಫ್ BS ಯಡಿಯೂರಪ್ಪ ಟು ಮಾರಿಷಿಯಸ್ ಬ್ರಾಕೆಟೆಡ್ ಲಕ್ಷ್ಮೀ ವಿಲಾಸ್ ಆ್ಯಂಡ್ ಅದರ್ ಬ್ಯಾಂಕ್ ಫ್ರಾಡ್ಸ್ ವಿಚ್ ಯು ಆರ್ ಆಲ್ರೆಡಿ ಅವೇರ್ ಆಫ್. Shirki was an ethical hacker who used to hack bitcoins and bank accounts. Dash, our Asrela X, and Shirki joined hands together and found a way of making 160 crores. 160 crores a month. Per month they are earning 160 crores. Through a simple process, Shirki used to hack 2 INR, 2 rupees from 80 crores Jandan accounts. 80 crores Jandan accounts ಇಂದ 2 ರೂಪಾಯಿನ ಕದಿತಾನೆ. ಗ್ಯಾಸ್ ಸಬ್ಸಿಡಿ ಕದಿತಾನೆ, ಪೆನ್ಷನ್ಸ್ನಲ್ಲಿ ಕದಿತಾನೆ, ಎಲ್ಲನೂ 2 ರೂಪಾಯಿ 70 ಪೈಸಾ 80 ಪೈಸಾ ಕದಿತಾನೆ. ಆ್ಯಂಡ್ ಅಕೌಂಟ್ ಹೋಲ್ಡರ್ಸ್ ವಾಸ್ ಸ್ಮಾಲ್ ಮನಿ complained. Nobody has complained. However, Shirki and Dash together made 160 crores plus per month. Dash person did not allow Shirki to land up in judicial custody, so he involved Basuraj Bommai, Chief Minister of Karnataka, and paid an amount of 70 crores to Mr. Nalin Katil, State President of BJP, to manage this. ಅಂತ ಪತ್ರ ಬರೀತಾನೆ. ಇದನ್ನೆಲ್ಲ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಅವರು ಬರ್ದಿರೋದು ನಾವು ಊಹೆ ಮಾಡ್ಕೊಂಡು ಹೇಳುವಂಥದ್ದಲ್ಲ. BJP ವಾಂಟೆಡ್ ಟು ಹ್ಯಾವ್ ಎ ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಆಸ್ ಚೀಫ್ ಮಿನಿಸ್ಟರ್ ಆಫ್ಟರ್ ರಿಮೂವಲ್ ಆಫ್ BS ಯಡಿಯೂರಪ್ಪ, which has caused irreparable damage to BJP Karnataka. Bommai was hand in glove in all scams with Dash and Yadiyurappa, the two international frauders ಅಂತ ಪತ್ರ ಬರೀತಾನೆ. ಇವನು ಹ್ಯಾಕ್ ಮಾಡಿರುವಂಥ ಅಮೌಂಟ್ ಡೀಟೇಲ್ಸ್ ಸೈಬರಿಂದ ತೆಗೆದುಕೊಂಡಿರುವಂಥ ಕಾಪಿ, ಎಷ್ಟೆಷ್ಟು ಕೋಟಿ ಹ್ಯಾಕ್ ಮಾಡಿದ್ದಾನೆ ಅನ್ನುವಂಥದ್ದು ಕೋರ್ಟಿಗೆ ಸಬ್ಮಿಟ್ ಆಗಿರುವಂಥ ಕಾಪಿಗಳು. ಯಾಕೆ ಸೈಬರ್ ಕ್ರೈಮಿಂದ ತೆಗೆದುಕೊಂಡಿರುವಂಥ ಕಾಪಿ ಇದೆ ನಮ್ಮ ಹತ್ರ. ಇಲ್ಲಿ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಕೋಟಿನ ಲಪಟಾಯಿಸಿದ್ದಾನೆ ಅನ್ನುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿರುವಂಥ ಡಾಕ್ಯುಮೆಂಟ್ಸ್. ನಾವು ಇದು ಜನಸಾಮಾನ್ಯರ ಹಣ,
ಕೋಟಿಗಟ್ಟಲೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರದ ಖಾತೆಗಳಿಂದ ಸುಮಾರು 2,000 ಕೋಟಿ, ಕೇಂದ್ರ ಸರ್ಕಾರದ ಖಾತೆಗಳಿಂದ ಸುಮಾರು 6,000 ಕೋಟಿ. ಇವನ್ನ ಕಳೆದ 2.5 ವರ್ಷದಿಂದ ಬಿಡ್ ಮಾಡೋರಂತೆ. ಇವನ್ನ 1 ತಿಂಗಳು ನನ್ನ ಹತ್ರ ಇರಬೇಕು ನೀನು. ಅವನಿಗೆ ಸ್ಟಾರ್ ಹೋಟ್ಲ್ಗಳಲ್ಲಿ ಎಲ್ಲ ಫೆಸಿಲಿಟೀಸ್, 5 ಸ್ಟಾರ್ ಹೋಟ್ಲ್ ಅದು ಬರ್ಕೊಂಡಿದ್ದಾನೆ ಅವನೇನೆ. ಸಿರ್ಕಿ ಅಫಿಡವಿಟಲ್ಲಿ ಹೇಳಿದ್ದಾನೆ, ನನ್ನ 5 ಸ್ಟಾರ್ ಹೋಟೆಲ್, ಯಾವುದೋ ತಾಜ್ ರೆಸಿಡೆನ್ಸಿ ಅನ್ನುವಂಥ ಹೋಟ್ಲ್ ಹೆಸರು ಹಾಕಿದ್ದಾನೆ. ನನ್ನ ಅಲ್ಲಿ ಇಡ್ತಾಯಿದ್ರು, ನನಗೆ ಡ್ರಗ್ಸ್ ಕೊಡ್ತಾಯಿದ್ರು, ನನ್ನ ಖರ್ಚು ಪ್ರತಿ ತಿಂಗಳು 60 ಲಕ್ಷ ರೂಪಾಯಿ ಕಟ್ತಾಯಿದ್ರು. ಯಾರು ಕಟ್ತಾಯಿದ್ರು ಗೊತ್ತಿಲ್ಲ ನನಗೆ. ನನ್ನ ಬಿಡ್ ಮಾಡ್ತಾಯಿದ್ರು. 1 ತಿಂಗಳು ಇವ್ರ ಹತ್ರ ಇಟ್ಕೊಳ್ಳೋದು, 1 ತಿಂಗಳು ಇನ್ನೊಬ್ರ ಹತ್ರ ಇಟ್ಕೊಳ್ಳೋದು, 1 ತಿಂಗಳು ಇನ್ನೊಬ್ರ ಹತ್ರ ಇಟ್ಕೊಳ್ಳೋದು. ಆ ಥರ ಬಿಡ್ ಅಂತ ಇವನಿಗೆ. ಇವನು ಕದ್ದಿದ್ದ ದುಡ್ಡನ್ನು ಇವನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಿರ್ಲಿಲ್ಲ ಅವನು. ಅದಕ್ಕೆ 150 ಜನ ಐಡೆಂಟಿಫೈ ಮಾಡಿದ್ದಂತೆ ಬೆಂಗಳೂರು ಮತ್ತು ಇಡೀ ದೇಶಾದ್ಯಂತ. ಅವರು ದಿನನಿತ್ಯ ಅವರು ಟ್ರಾನ್ಸಾಕ್ಷನು 10 ಕೋಟಿ, 15 ಕೋಟಿ, 20 ಕೋಟಿ ಟ್ರಾನ್ಸಾಕ್ಷನ್ ಮಾಡುವಂಥ ಅಕೌಂಟ್ ಹೋಲ್ಡರ್ಸ್ನ ಐಡೆಂಟಿಫೈ ಮಾಡಿದ್ದ. ಅವ್ರ ವ್ಯವಹಾರನ ಅವ್ರ ಜೊತೆಯಲ್ಲಿ ಇವನು ಸಿರ್ಕಿ ಮಾಡ್ತಾ ಇರಲಿಲ್ಲ, ಈ ಟೀಮ್ ಮಾಡ್ತಾಯಿತ್ತು. ಅವನು ಉಪಯೋಗಿಸುವಂಥ ಟೀಮ್ ಮಾಡ್ತಾಯಿದ್ರು. ಏನವರು ಆ ಅಕೌಂಟ್ ಹೋಲ್ಡರ್ಸ್ ಹತ್ರ ಹೋಗಿ ಡೀಲ್, ಏನು ನಿಮ್ಮ ಅಕೌಂಟಿಗೆ ನಾನು ಇವತ್ತು 10 ಕೋಟಿ ಟ್ರಾನ್ಸ್ಫರ್ ಮಾಡ್ತೀನಿ, ಅದಕ್ಕೆ ನೀವು ವಾಪಸ್ ನನಗೆ 5% ನೀವು ಹಿಡ್ಕೊಂಡು ವಾಪಸ್ ಕೊಡಬೇಕು. 50 ಲಕ್ಷ ಕಮಿಷನು, 9.5 ಕೋಟಿ ವಾಪಸ್ ಕೊಡಬೇಕು. ಆ ಥರ 157 ಜನದಲ್ಲಿ ಇಷ್ಟಿದ್ದಾರೆ ಇಲ್ಲಿ ಹೇಳಿದೆ ನಾವು, 150 ಜನ. ಆಮೇಲೆ ಆ 9.5 ಕೋಟಿ ಯಾರ ಅಕೌಂಟಿಗೆ ಬೇಕೋ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ಅನ್ನುವಂಥದ್ದು ಮಾಹಿತಿ. ಇದು ದೊಡ್ಡ ಸ್ಕ್ಯಾಂಡಲ್ಲು. ಇದು ಹೆಂಗೆ ಗೊತ್ತಾಯಿತು? ಅಮೇರಿಕಾಗೆ ಮಾನ್ಯ ಪ್ರಧಾನಮಂತ್ರಿಯವರು ಹೋಗಿದ್ದಾಗ ಜಾಯ್ ಬೈಡನ್, ಪ್ರೆಸಿಡೆಂಟ್ ಆಫ್ ಅಮೇರಿಕಾ, ಅವರ ಬಹಳ ಪ್ರಮುಖವಾದ ಬಿಸ್ನೆಸ್ ಪೀಪಲ್ಲು, ಅಮೇರಿಕಾದಲ್ಲಿ ಭಾಳ ಲೀಡಲ್ಲಿರುವಂಥ ಬಿಸ್ನೆಸ್ ಪೀಪಲ್ ಇಬ್ಬರು ಕಂಪ್ಲೇಂಟ್ ಮಾಡ್ತಾರೆ ಜಾಯ್ ಬೈಡನ್ಗೆ, ನಮ್ಮ ಅಕೌಂಟು ಇನ್ನಲ್ಲಿರುವಂಥ ಬಿಟ್ ಕಾಯಿನ್ಗಳನ್ನು ಕದ್ದಿದ್ದಾರೆ ಅಂತ. 1,400 ಬಿಟ್ ಕಾಯಿನ ಕದ್ದಿದ್ದಾರೆ ಅಂತ. 1,400 ಬಿಟ್ ಕಾಯಿನ 2 ವೆಬ್ಸೈಟ್ ಖಾತೆಗಳನ್ನು ಹ್ಯಾಕ್ ಮಾಡಿದ್ದಾರೆ. ಆ ಹ್ಯಾಕರು ಯಾರು ಅನ್ನುವಂಥದ್ದು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು FBI ಮಾಡಿದೆ. ಫೆಡ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅಮೇರಿಕನ್ ಇಂಟೆಲಿಜೆನ್ಸ್ ಸಂಸ್ಥೆ ಬೆಂಗಳೂರಿಗೆ ಬಂದು 14 ದಿವಸ ಇದ್ದು ಯಾರು ಅನ್ನುವಂಥದ್ದು ಡೀಟೇಲ್ಸ್ನು ಬೈಡನ್ನು ಮೋದಿಯವರು ಕೊಡ್ತಾರೆ. ಬೆಂಗಳೂರಲ್ಲಾಗಿರುವಂಥದ್ದು ಹ್ಯಾಕಿಂಗ್ ಇದು ಅಂತ ಬೈಡನ್ನು ಮೋದಿಯವರಿಗೆ ವಾರ್ನ್ ಮಾಡ್ತಾರೆ. ಈಸ್ ವಾರ್ನಿಂಗ್, ಇಫ್ ಯು ಡೋಂಟ್ ಸ್ಟಾಪ್ ದಿಸ್, ಇಫ್ ಯು ಡೋಂಟ್ ಬ್ರಿಂಗ್ ದಿ ಕಲ್ಪ್ರಿಟ್ ಟು ದ ಬುಕ್, then we may have to view it in a different way ಅಂತ. Then he takes seriously. He is taking it seriously. Mr. Bommai is taking it seriously. ನರೇಂದ್ರ ಮೋದಿ is taking it seriously. ಬೊಮ್ಮಾಯಿ ಅವರು ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಿ ಹೊರಗಡೆ ಬಂದ ಮೇಲೆ ಮಾಧ್ಯಮಕ್ಕೆ ಹೇಳಿಕೆ ಕೊಡ್ತಾರೆ. ಬೇಷ್ ಅಂದರು, ಕರ್ನಾಟಕ ರಾಜ್ಯವನ್ನು ನೀವು ಏನು ನಂಬರ್ 1 ರಾಜ್ಯ ಮಾಡ್ತಾಯಿದ್ದೀರಿ, ಇದೇ ಸ್ಪೀಡಲ್ಲಿ ಹೋಗಿ ಅಂತ ಅಂದರು. ಇನ್ನೂ ಸ್ಪೀಡಲ್ಲಿ ತೊಗೊಂಡೋಗಿ ರಾಜ್ಯದ ಜನತೆಯನ್ನು ಇನ್ನೂ ಸ್ಪೀಡಲ್ಲಿ ತೊಗೊಂಡೋಗಿ ಎಲ್ಲ ಮುಗ್ಗು ಸ್ಪೀಡೋ ಥರ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಅವ್ರು ಹೇಳ್ಕೊಂಡಿದ್ರು. ಆಮೇಲೆ ನಾನೇನೇ ಬಿಟ್ ಕಾಯಿನ ಬಗ್ಗೆ ಅವ್ರಿಗೆ ವಿವರಣೆಯನ್ನು ಕೊಟ್ಟೆ ಅಂತಾರೆ. ನಿಮಗೆ ಸಂಬಂಧನೇ ಇಲ್ಲದೆ ಇರುವಂಥ ವಿಚಾರ ಅಂತ ಅಂದಮೇಲೆ ನೀವು ಯಾಕೆ ನರೇಂದ್ರ ಮೋದಿಯವ್ರಿಗೆ ಬಿಟ್ ಕಾಯಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತೀರಿ? ಇಡೀ ದೇಶಾದ್ಯಂತ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಇದೇ ರೀತಿ ಅವರು ಅಡ್ವೈಸ್ ಮಾಡ್ತಾವ್ರ ನರೇಂದ್ರ ಮೋದಿಯವರು ಅನ್ನುವಂಥದ್ದು ಸ್ಪಷ್ಟಪಡಿಸ್ಬೇಕಲ್ಲ ಮಾನ್ಯ ಬೊಮ್ಮಾಯಿ ಸಾಹೇಬ್ರೆ. ಈ ಅರೆಗನ್ ಜ್ಞಾನೇಂದ್ರ ಅನ್ನುವಂಥವ್ರು ಹೋಮ್ ಮಿನಿಸ್ಟ್ರು ಮಾಡ್ಯವ್ರೆ, ಅವರು ಒಂದು ಹೇಳಿಕೆ ಕೊಡ್ತಾರೆ, ನಾವೀಗ ಆಲ್ರೆಡಿ CBIಗೆ ವಹಿಸಿದ್ದೀವಿ ಅಂತಾರೆ. ಬೊಮ್ಮಾಯಿಯವರು ಪ್ಯಾರಲಾಗಿ ಇನ್ನೊಂದು ಹೇಳಿಕೆ ಕೊಡ್ತಾರೆ, ಈಗ ಆಲ್ರೆಡಿ ನಾವು EDಗೆ ವಹಿಸಿದ್ದೀವಿ ಅಂತ. ನಾವು ಕೇಳುವಂಥದ್ದು ಇಷ್ಟೇ, ನಾವು 5 ಪ್ರಶ್ನೆಗಳನ್ನು ಅವರಿಗೆ ಹಾಕ್ತಾ ಇದ್ದೀವಿ. ಮಾಡಿ ನೀವು ಈ ಆರೋಪ ಪ್ರತ್ಯಾರೋಪರ ಮಾತೆತ್ತಿರಿ ಕಾಂಗ್ರೆಸ್ನವ್ರು ಪ್ರತಿಯೊಂದಕ್ಕೂ ಕಾಂಗ್ರೆಸ್ ಅನ್ನುವಂಥ ಆರೋಪ ಮಾಡುವಂಥದ್ದನ್ನ ಕೂಡಲೇ ನಿಲ್ಲಿಸಿ ನೀವು ಉತ್ತರ ಕೊಡಿ. ಈ 5 ಪ್ರಶ್ನೆಗಳಿಗೆ ಕಾಂಗ್ರೆಸ್ ಪಕ್ಷ ಮುಂದಿಡುವಂಥ 5 ಪ್ರಶ್ನೆಗಳಿಗೆ ದಯಮಾಡಿ ಉತ್ತರ ಕೊಡಿ. ಈ ಬಿಟ್ಕಾಯಿನ್ ಭ್ರಷ್ಟಾಚಾರದಲ್ಲಿ BJPಯವರು ಇಲ್ಲ ಅಂದಮೇಲೆ ಯಾರಿದ್ದಾರೆ? ಕಾಂಗ್ರೆಸ್ನವ್ರು ಇದ್ದಾರಾ? ದಯಮಾಡಿ ಬಹಿರಂಗಪಡಿಸಿ, ಸಾರ್ವಜನಿಕರಿಗೆ ಬೇಕದು.
ಆ ಮಾಹಿತಿ ಬೇಕು. ಅವರ ಹೆಸರುಗಳನ್ನು ನೀವು ಹೇಳುವಂಥದ್ದು ಆಗಬೇಕು. ಬಸವರಾಜ ಬೊಮ್ಮಾಯಿಯವರು ಅದೇ ಮೋದಿಯವ್ರನ್ನ ಭೇಟಿ ಮಾಡಿದಾಗ ಬಿಟ್ಕಾಯಿನ್ ಬಗ್ಗೆ ನಾನೇ ವಿವರಣೆಯನ್ನು ಕೊಟ್ಟೆ, ಅವ್ರು ಕೇಳದೇ ಇದ್ರು ಅನ್ನುವಂಥದ್ದು ಹೇಳಿದಾರಲ್ಲ, ಆ ವಿಚಾರಕ್ಕೆ ನೀವಾಗಿ ಸ್ವತಃ ಯಾಕೆ ಹೇಳಿಕೆಯನ್ನು ಕೊಟ್ಟರಿ ಎನ್ನುವಂಥದ್ದು ಸ್ಪಷ್ಟಪಡಿಸಬೇಕು. ಮೂರನೇದು, ಇ ಡಿ ಮತ್ತು ಸಿ ಬಿ ಐನವರಿಗೆ ಯಾವಾಗ ನೀವು ವಹಿಸಿದ್ರಿ, ಯಾವ ಡೇಟಲ್ಲಿ ವಹಿಸಿದ್ರಿ? ಯಾಕೆಂದರೆ ಈ ಹಗರಣ ಶುರುವಾಗಿದ್ದೆ ನವಂಬರ್ 2018ರಿಂದ. ಅವನು ಯಾರೋ ಇಲ್ಲೊಬ್ಬ ಪೆದ್ದನ ಥರ ಮಾತಾಡ್ತಾರೆ, ಅವನು ಯಾರೋ ಪ್ರತಾಪ್ ಸಿಂಹ ಅನ್ನೋರು. ಅರೇ ಸಿದ್ದರಾಮಯ್ಯನವರು ನಿಮ್ಮ ಕಾಲದಲ್ಲಿ ಆಗಿದ್ದು ನೀವೇನು ಮಾಡ್ತಾ ಇದ್ದೀರಿ ಅಂತ. ಅರೇ ಮಾಹಿತಿ ತಗೊಂಡು ಮಾತಾಡ್ರಿ ಪ್ರತಾಪ್ ಸಿಂಹರವರೇ. ನಿಮಗೆ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥದ್ದು ಚಾಳಿ ಬೆಳೆಸ್ಕೊಂಡಿದ್ದೀರಿ. ಇಟ್ ಸ್ಟಾರ್ಟೆಡ್ ಇನ್ ದ ಇಯರ್ 2018 ನವಂಬರ್ 2018ನಲ್ಲಿ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ರಾ? ಹೇಳ್ಬೇಕಲ್ವ ನೀವು. ಅವರಿದ್ರೇನ್ರಿ? ಆಮೇಲೆ ಬಿಟ್ಕಾಯಿನ್ ಅಂದರೆ ಏನು ಅಂತ ಕೇಳ್ತೀನಿ. ನಾನು ಹೇಳ್ತಾ ಇದ್ದೀನಪ್ಪ, ಬಿಟ್ಕಾಯಿನ್ ಅಂದರೆ ಏನು? ಸಿದ್ದರಾಮಯ್ಯನವರು 13 ಬಡ್ಜೆಟ್ ಮಂಡನೆ ಮಾಡಿದ್ದಾರೆ. ಬಿಟ್ಕಾಯಿನ್ ಅನ್ನುವಂಥದ್ದು ಏನು ಅಂತ ತಿಳ್ಕೊಂಡು ಮಾಡಿ ಏನು ಪ್ರತಾಪ್ ಸಿಂಹ ಒಬ್ಬರಿಗೆ ಬಿಟ್ಕಾಯಿನ್ ಅಂದರೆ ಏನೋ ಗೊತ್ತಿರುವಂಥದ್ದು. ಜನಗಳು ಮಾತಾಡ್ತಾ ಇರುವಂಥದ್ದು, ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇರೋಂಥವ್ರಿಗೆ ಬಿಟ್ಕಾಯಿನ್ ಅನ್ನೋದು ಏನು ಗೊತ್ತಿಲ್ಲ ಅಂತ ಇವ್ರು ಹೇಳ್ತಾ ಇರುವಂಥದ್ದು. ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ನಿಲ್ಲಿಸಿ. ಆಮೇಲೆ ರಾಜ್ಯದ ಅಕೌಂಟ್ಗಳಿಂದ, ಸುಮಾರು ಅಕೌಂಟ್ಗಳಿಂದ ನನಗೆ ಮಾಹಿತಿ ಇರುವಂಥ ಪ್ರಕಾರ 14 ರಾಜ್ಯದ ಅಕೌಂಟ್ಗಳಲ್ಲಿ ಇವನು ಕದ್ದಿದ್ದಾನೆ ಅಂತ. ಯಾವ್ಯಾವ ಅಕೌಂಟ್ಗಳಲ್ಲಿ ಎಷ್ಟೆಷ್ಟು ಹಣವನ್ನು ಲಪಟಾಯಿಸಿದ್ದಾರೆ ಅನ್ನುವಂಥದ್ದು ದಯಮಾಡಿ ಸ್ಪಷ್ಟಪಡಿಸಿ. 4ನೇದು 5ನೇದು, ದಯಮಾಡಿ ಇವನಿಗೂ ಮತ್ತು ಹಾಲಿ ಚೀಫ್ ಮಿನಿಸ್ಟರ್ ನಳಿನ್ ಕುಮಾರ್ ಕಟೀಲ್ಗೂ ಏನು ಸಂಬಂಧ? ಅಫಿಡವಿಟ್ ಕೊಟ್ಟಿರೋ ಪ್ರಕಾರ ಸಂಬಂಧ ಇದೆ ಅಂತ ಹೇಳ್ತಾರೆ. ಅವನು ಯಾರೋ ಮಿಯಾಮಿ ಅನ್ನುವಂಥ ಪತ್ರ ಬರೆದಿರುವಂಥದ್ದು ಅವರ ಪಕ್ಷದ ಮುಖಂಡವ. ಯಾರು ಅನ್ನೋದು ನೀವೇ ಸ್ಪಷ್ಟಪಡಿಸಿ. ದಯಮಾಡಿ ನೀವೇ ಮಯಾಮಿ ಅನ್ನೋದು ಯಾರು ಅಂಥದ್ದು ದಯಮಾಡಿ ಸ್ಪಷ್ಟಪಡಿಸಬೇಕು. ಯಾರ ಇನ್ಸ್ಟೆಂಟಸ್ ಆಧಾರದ ಮೇರೆಗೆ ಅವನು ಈ ರಿಟರ್ನ್ ಲೆಟರ್ ಟು ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು. ಯಾರ್ಯಾರು ಇದ್ದಾರೆ, ನಿಮಗೂ ನಳಿನ್ ಕುಮಾರ್ ಕಟೀಲ್ಗೂ ಸಂಬಂಧ ಏನು, ಇವನಿಗೂ ಮತ್ತು ನಳಿನ್ ಕುಮಾರ್ ಕಟೀಲ್ಗೆ ಸಂಬಂಧ ಏನು, ಅಪ್ರಸಿದ್ಧ ಶೆಟ್ಟಿಗೂ ನಳಿನ್ ಕುಮಾರ್ ಕಟೀಲ್ಗಿರುವಂಥ ಲಿಂಕ್ ಏನು, ಎಷ್ಟು ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ, ಬ್ಯಾಂಕ್ ಮೂಲಕ ಹೋಗಿದೆಯಾ, ಡಿಜಿಟಲ್ ಮೂಲಕನೇ ಹೋಗಿದೆಯಾ, ಅಲ್ಲ ಆ ಕರೆನ್ಸಿನೇ ಕೊಟ್ಟಿದ್ದಾರೆ ನಿಮಗೆ ಎಷ್ಟು ಕರೆನ್ಸಿ ಕೊಟ್ಟವ್ರು, ಎಷ್ಟೆಷ್ಟು ಕರೆನ್ಸಿ ಹಂಚ್ಕೊಂಡಿದ್ದೀರಿ ನೀವು ಅನ್ನುವಂಥದ್ದು ಜನರಿಗೆ ಸ್ಪಷ್ಟಪಡಿಸ್ಬೇಕು. ಫೈನಲಾಗಿ ನಮ್ಮ ಡಿಮ್ಯಾಂಡ್ ಏನು ಅಂದರೆ, ವಿ ಡಿಮ್ಯಾಂಡ್ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡುವಂಥದ್ದು, ದಯಮಾಡಿ ನೀವು ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಸೂಪರ್ವಿಷನ್ ಮೇರೆಗೆ ನೀವು ತನಿಖೆಯನ್ನು ನಡೆಸಬೇಕು. ನಿಮ್ಮದೇ ಆದಂತೆ, ಯಾಕೆಂದರೆ ಪೊಲೀಸ್ನವರು ಇನ್ವಾಲ್ವ್ ಆಗಿದ್ದಾರೆ ಇಲ್ಲಿ ಅಂತ. IPS ಟಾಪ್ ಲೆವೆಲ್ IPS ಆಫೀಸರ್, ಟಾಪ್ ಕಾಪ್ ಆಫ್ ಕರ್ನಾಟಕ, ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್, ಅವರ ಅಳಿಯನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅವರ ಅಳಿಯನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂಥದ್ದು ಒಂದು ಪ್ರಶ್ನೆ. ಆದ್ದರಿಂದ ದಯಮಾಡಿ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ಮೂಲಕನೇ ಇದು ತನಿಖೆಯನ್ನು ಮಾಡಿಸ್ಬೇಕು. ಪೊಲೀಸ್ ಆಫೀಸರ್ಸು ಮತ್ತು BJP ನಾಯಕರುಗಳು ಇನ್ವಾಲ್ವ್ ಆಗಿರೋದ್ರಿಂದ ಮೊದಲಿಗೆ ನೀವು ಸೋಮೋಟ ಸಿರ್ಕಿಯ ಅವನ ಸ್ಟೇಟ್ಮೆಂಟ್ ಆಧಾರದ ಮೇರೆಗೆ ನೀವು FIR ಅನ್ನು ದಾಖಲು ಮಾಡಬೇಕು. ವಿ ಡಿಮ್ಯಾಂಡ್ ಇನ್ FIR ಶುಡ್ ಬಿ ಫೈಲ್ಡ್ ಎಗೇನ್ಸ್ಟ್ whom all he has named. ಎಂಟೈರ್ ಎಪಿಸೋಡ್ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ಬೇಕಾಗಿದೆ. ದಯಮಾಡಿ ತಾವು ಎಂಟೈರ್ ಸ್ಕ್ಯಾಂಡಲ್ ಬಗ್ಗೆ ನೀವು ಜನಗಳಿಗೆ ತಿಳಿಸ್ಬೇಕು. ನಿಮ್ಮ ರೆಸ್ಪಾನ್ಸಿಬಲ್ ಗೌರ್ಮೆಂಟು ತಿಳಿಸ್ಬೇಕು. ಆಮೇಲೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಖಾತೆಗಳಿಂದ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಕೂಡ ತಿಳಿಸ್ಬೇಕು. ಭಾಳ ಇನ್ನೊಂದು ಪ್ರಮುಖವಾದಂಥ ವಿಚಾರ, ದಯಮಾಡಿ ಬೊಮ್ಮಾಯಿ ಅವರೇ, ಅರಗ ಜ್ಞಾನೇಂದ್ರವರೇ, BJP ಮುಖಂಡರುಗಳೇ, CT ರವಿಯವರೇ, ಎಲ್ಲಿದ್ದೀರಿ? ಕೇಳಿಸ್ಕೊತಾ ಇದ್ದೀರಾ? ಕೇಳಿಸ್ಕೊಳ್ಳಿ. ಈಗ ಹಾಲಿ ಸಿರ್ಕಿ ಎಲ್ಲಿದ್ದಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಬೇಕು. ವಿ ವಾಂಟ್ ಟು ನೋ ವೇರ್ ಮಿಸ್ಟರ್ ಸಿರ್ಕಿ ಈಸ್ ಸ್ಟೇಯಿಂಗ್. ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ 3000 ಕಿಲೋಮೀಟರ್ ದೂರಕ್ಕೆ ಶಿಫ್ಟ್ ಮಾಡಿದ್ದಾರೆ ಅವನ್ನ ಅಂತ. 3000 ಕಿಲೋಮೀಟರ್ ದೂರದ ಪ್ರದೇಶಕ್ಕೆ ಶಿಫ್ಟ್ ಮಾಡಿದ್ದಾರೆ ಅವನ್ನ ಅಂತ. ದಯಮಾಡಿ ತಾವು ಬೆಂಗಳೂರಲ್ಲೇ ಇದ್ದರೆ ಮಾಹಿತಿಯನ್ನು ಕೊಡಿ, ಎಲ್ಲಿದ್ದಾನೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಡಿ. ಅವನ್ನ ಗ್ರ್ಯಾಜುವಲಾಗಿ ಸಾಯಿಸುವಂಥದ್ದಕ್ಕೆ ಯು ಮೇಡ್ ಹಿಮ್ ಆ್ಯಸ್ ಎ ಡ್ರಗ್ ಅಡಿಕ್ಟ್. ಡ್ರಗ್ ಪರ್ಚೇಸಿಂಗು ಕೂಡ ಬಿಟ್ಕಾಯಿನ್ ಉಪಯೋಗ ಮಾಡಿದ್ದಾನೆ ಅನ್ನುವಂಥದ್ದು ಅವನು ಹೇಳಿಕೆಯಲ್ಲಿ ಕೊಟ್ಟಿದ್ದಾನೆ.
ಈ ಡ್ರಗ್ ಪರ್ಚೇಸಿಂಗ್ ವಿಚಾರದಲ್ಲೂ ಬಿಟ್ ಕಾಯಿನ್ ಉಪಯೋಗ ಆಗಿದೆ ಅನ್ನುವಂಥದ್ದು ಅವನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ ಇಲ್ಲಿ. ಅದರಿಂದ ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ, ಕಿಂಚಿತ್ತು ಜನರ ಮೇಲೆ ಏನಾದರೂ ನಂಬಿಕೆ ಅನ್ನುವಂಥದ್ದು, ಪ್ರಜಾಪ್ರಭುತ್ವದಲ್ಲಿ ಏನಾದರೂ ನಂಬಿಕೆ ಅನ್ನುವಂಥದ್ದು ಇದ್ದರೆ ಈ ಬಿಟ್ ಕಾಯಿನ್ ವಿಚಾರವಾಗಿ ಸಂಪೂರ್ಣ ತನಿಖೆ ಆಗಬೇಕು.